ಬಹರಿನ್ ದ್ವೀಪದಲ್ಲಿ ನೆಲೆಸಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದವರ ಒಕ್ಕೂಟವಾದ ದಕ್ಷಿಣ ಕನ್ನಡ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ತನ್ನ ಸದಸ್ಯರುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಗಣ್ಯರುಗಳು ಆಹ್ವಾನಿತ ಅತಿಥಿಗಳಾಗಿ ಪವಿತ್ರ ರಂಜಾನ್ ತಿಂಗಳ ಶುಕ್ರವಾರದ ಸಂಜೆ ಸ್ಥಳೀಯ ಅದ್ಲಿಯಾ ಪರಿಸರದಲ್ಲಿರುವ ಸೆಂಚುರಿ ಇಂಟರ್ನ್ಯಾಷನಲ್ ಹೋಟೆಲ್ನ ಸಭಾಂಗಣದಲ್ಲಿ ತಮ್ಮ ಸಂಘಟನೆಯ 30ನೇ ಇಫ್ತಾರ್ ಕೂಟವನ್ನು ಏರ್ಪಡಿಸಿತು. ನೂರಾರು ಜನರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರು. ಸಂಘಟನೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಹೆಜಮಾಡಿಯವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ಈ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಿದ್ದು, ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಹಾಗೂ ಆಡಳಿತ ಮಂಡಳಿಯ ಇತರ ಪದಾಧಿಕಾರಿಗಳು ಕೂಟಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ಆದರದಿಂದ ಬರಮಾಡಿಕೊಂಡರು. ಬಡವ ಶ್ರೀಮಂತನೆಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬನಿಗೂ ಹಸಿವಿನ ಮಹತ್ವದೊಂದಿಗೆ ಜೀವನದ ಕಟು ಸತ್ಯವನ್ನು ತೋರಿಸಿಕೊಡುವ ಪವಿತ್ರ ತಿಂಗಳು ಇದಾಗಿದ್ದು, ಉಪವಾಸ ಬಿಡುವ ಸಮಯದಲ್ಲಿ ಪ್ರಾರ್ಥನೆಯಾಗುತ್ತಿದ್ದಂತೆಯೇ ನೆರೆದವರೆಲ್ಲರೂ ಹಣ್ಣು ಹಂಪಲು ಹಾಗೂ ನೀರಿನ ಸೇವನೆಯೊಂದಿಗೆ ಇಫ್ತಾರ್ ಕೂಟಕ್ಕೆ ಚಾಲನೆಯನ್ನ ನೀಡಿದ್ರು. ಅಲ್ ಹಿಲಾಲ್ ಸಮೂಹ ಹಾಸ್ಪಿಟಲ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಅಬ್ದುಲ್ ಲತೀಫ್ ಅವರು ಈ ಇಫ್ತಾರ್ ಕೂಟದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿದ್ದು ಮಾತ್ರವಲ್ಲದೆ ಇಲ್ಲಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಇತರ ಭಾರತೀಯ ಸಮುದಾಯದ ಗಣ್ಯರು ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಸರ್ವಧರ್ಮ ಸಮಾನವೆಂಬ ಸಾಮರಸ್ಯವನ್ನ ತೋರಿದ್ರು. ಇಫ್ತಾರ್ ಕೂಟದ ಅಂಗವಾಗಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಂಘಟನೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಅವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ತಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಬಂದಂತಹ ಅತಿಥಿಗಳೆಲ್ಲರಿಗೂ ಕೃತಜ್ಞತೆಯನ್ನ ಅರ್ಪಿಸಿ ಶುಭ ಹಾರೈಸಿದ್ರು. ಕಮಲಕ್ಷ ಮೀನ್, ವಿ4 ನ್ಯೂಸ್, ಬಹರೇನ್.